ಅಂಜಲಿ, ತಮ್ಮ ಬಂದಿದ್ದು ನಿನಗೆ ಖುಷಿ ಆಯ್ತಾ? ಹೂನಮ್ಮ, ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಅಂಜಲಿ ಪುಟ್ಟ, ನೀನಿಲ್ಲದೆ ಇದ್ದಿದ್ರೆ ಈ ಮಗು ನನ್ನ ಜೀವನದಲ್ಲಿ ಬರ್ತಾನೆ ಇರಲಿಲ್ಲ. ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಅಮ್ಮ, ಲಡ್ಡು ಅಣ್ಣ ಏನು ಹೇಳ್ದೆ ಇದ್ರೆ ನನಗೆ ಐದನೇ ಬರ್ತಿರ್ಲಿಲ್ಲ. ಅಂಜಲಿ ಪುಟ್ಟ, ಹೇಗಾದರೂ ಮಾಡಿ ಕಿಶೋರ್ನ ಈ ಮನೆಯಿಂದ ಆಚೆ ಕಳಿಸೋದಕ್ಕೆ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ. ನೀನೇ ನೋಡಿದ್ಯಲ್ಲ ಎಷ್ಟೆಲ್ಲ ರಾಧಾ ಅಂತ ಮಾಡಿದ್ರು ಅಂತ. ಏನೋ ನನ್ನ ಪುಣ್ಯ, ಅಜ್ಜಿಯಿಂದ ಈ ಮಗು ನನ್ನ ಮಡ್ಲಲ್ಲೇ ಉಳೀತು. ಅಮ್ಮ, ಅಜ್ಜಿಗೆ ಕಿಶೋರ್ನ ಮನೆ ಬಿಟ್ಟು ಕಳ್ಸದ ಅಂತ ಹೇಳಿದ್ದು ನಾನೇ ಅಮ್ಮ. ನನಗೆ ಗೊತ್ತು ಪುಟ್ಟ, ನಿನ್ನಿಂದಾನೇ ಈ ಮಗು ನನಗೆ ಉಳಿದಿದ್ದು ಅಂತ. ನನ್ನ ಮಗಳು ಇಂಥ ದೊಡ್ಡ ಕೆಲಸ ಮಾಡಿದಾಳೆ ಅಂತ ಯಾರ ಹತ್ರನೂ ಹೇಳ್ಕೊಳ್ಳೋ ಅವಕಾಶ ಆ ದೇವ್ರು ನನಗೆ ಕೊಟ್ಟಿಲ್ಲ. ಹೋಗ್ಲಿ ಬಿಡಮ್ಮ, ಕಿಶೋರ್ ಇಲ್ಲೇ ಇರ್ತಾನಲ್ಲ, ಯಾಕೆ ಬೇಜಾರು ಮಾಡ್ಕೊಂತ್ಯಾ? ಅಂಜಲಿ ಪುಟ್ಟ, ನನಗೆ ಕಿಶೋರ್ದೇ ಚಿಂತೆ. ಮತ್ತೆ ಯಾರಾದರೂ ಏನಾದರೂ ಒಂದು ನೆಪ ಹೇಳಿ ಇವನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾರೇನೋ ಅಂತ ಭಯ ನನಗೆ. ಅಂಜಲಿ, ನಿನ್ನಿಂದಾನೇ ಇವನು ಉಳಿದಿದ್ದು. ಈಗ ಇವನ್ನ ನೋಡ್ಕೊಳ್ಳೋ ಕರ್ತವ್ಯ ಕೂಡ ನಿಂದೆ. ಅಮ್ಮ, ನೀನೇನು ಯೋಚನೆ ಮಾಡ್ಬಿಡ ಬಿಡಮ್ಮ. ಸಾಕ್ಷಾತ್ ಫ್ಯಾನಿಗೆ ಸೀರೆ ಕಟ್ಕೊಂಡು ನೇತಾಡೋಷ್ಟರಲ್ಲಿ ನಾನು ಮ್ಯಾಜಿಕ್ ಮಾಡಿ ಫ್ಯಾನು ಓಡಾಡೋ ಮಾಡಿ ಅವನ್ನ ನಾನು ಉಳಿಸಿದ್ದೆ. ಆಮೇಲೆ ನಾನೇ ಅತ್ತೆನ ಕಾಯ್ತಾ ಇದ್ದಿದ್ದು. ನೀನ್ ಏನು ಯೋಚನೆ ಮಾಡಬೇಡ ಬಿಡಮ್ಮ, ನಾನು ತಮ್ಮನ ಚೆನ್ನಾಗಿ ನೋಡ್ಕೊಂತೀನಿ. ಅಷ್ಟು ಸಾಕು ಕಂದ. ನನಗೊತ್ತು ನೀನು ಮಾತಕ್ಕೆ ತಪ್ಪದೆ ಇರೋ ಮಗು ಅಂತ. ಕಿಶೋರ್, ಅಂಜಲಿ ನಿನಗೆ ಅಕ್ಕ. ಇನ್ಮೇಲೆ ನೀನು ಅಂಜಲಿನ ಅಕ್ಕ ಅಂತಾನೆ ಕರಿಬೇಕು. ಎಲ್ಲಿ ಒಂದ್ಸಲ ಕರಿ ನೋಡೋಣ. ಅಕ್ಕ. ಅಂಜಲಿ, ನಿನ್ನ ಕೈಯಾರ ನೀನೇ ತಮ್ಮನಿಗೆ ಹಾಕು. ಅಯ್ಯೋ, ಇದೇನು ಆ ಭೂತ ಮತ್ತೆ ಕುದುರೆ ಜಿಗ್ತಾ ಇದೆಯಲ್ಲ? ಅಯ್ಯೋ ಚಿಕ್ಕಪ್ಪ, ಯಾಕೆ ಅಷ್ಟೊಂದು ಬೇಜಾರಾಗಿದ್ದೀರಾ? ನಾನು ಆವಾಗಿಂದ ಆಡ್ತಿದ್ದೀನಿ. ತಗೊಳ್ಳಿ, ನೀವು ಒಂದು ಸ್ವಲ್ಪ ಆಡಿ ಕೊಡ್ತೀನಿ. ಅಯ್ಯೋ, ಇದೇನಿದು? ಈ ಕುದುರೆ ನನ್ನ ಹತ್ರನೇ ಬರ್ತಾ ಇದೆ. ನಾನು ಬೈದೆ ಅಂತ ಅದು ಕೋಪ ಬಂದು ನನ್ನ ಗುದ್ದಿ ಸಾಯಿಸಿ ಸೇಡ್ ತೀರಿಸ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಅಯ್ಯಪ್ಪ, ಬೇಡ ಬೇಡ, ಹತ್ರ ಬರಬೇಡ. ಅಯ್ಯೋ, ನೀವೇನು ಹೆದರ್ಕೋಬೇಡಿ. ನಾ ಭೂತ ಅಲ್ಲ ಅಂಜಲಿ. ನೀವು ಆಡ್ಬೇಕು ಅಂತ ತಂದಿರೋದು ಅಷ್ಟೇ. ಬೇಡ ಬೇಡ, ಬರಬೇಡ, ಹತ್ರ ಬರಬೇಡ.
ಮಾಮು ಮಾಮು ಮಾಮು. ಅಯ್ಯೋ ಈ ಚಿಕ್ಕಪ್ಪನಿಗೆ ಎಷ್ಟು ಕೂಗಿದ್ರೂ ಕೆಲ್ಸಲೇ ಇಲ್ಲ, ಎದುರ್ಕೊಂಡು ಓಡೋಟೋದ್ರು. ಭೂತ ಭೂತ ಬಮ್ಮಿನಿ ಭೂತ ಭೂತ. ಏನ್ ಚಿಕ್ಕ ಮಕ್ಕಳ ತರ ಆಡ್ತಿದ್ದೀರಾ? ಎಲ್ಲಿದೆ ಭೂತ? ಬನ್ರಿ ಈ ಕಡೆ. ನೀವು ಒಬ್ಬ ಗಂಡಸು. ಅಲ್ಲಿ ಕೆಳಗಡೆ ಕುದುರೆ ಓಡಿಸ್ತಾ ಇದೆ. ಯಾಕೆ ಕತ್ತೆ ಓಡಿಸ್ತಾ ಇಲ್ವಾ? ನೀವು ಕತ್ತೆ ತರ ಬಗ್ಗಿ ಆ ದೆವ್ವ ನಿಮ್ ಮೇಲೆ ಸವಾರಿ ಮಾಡ್ಲಿ. ಅಯ್ಯೋ ಬನ್ರಿ ಈ ಕಡೆ. ಹಾಗಂತ್ಯ? ಅಯ್ಯಪ್ಪ, ಹಾಗಾದ್ರೆ ನಾನು ಮಂಚದ ಕಡೆ ಬಚ್ಚಿಟ್ಕೊತೀನಿ. ಅಯ್ಯೋ ನಿಮ್ಮ ಕೇಳ್ರಿ ಮೇಲೆ ನಿಂತ್ಕೊಳ್ರಿ. ಮಂಚದ ಕೆಳಗೆ ಯಾಕ್ರಿ ಬಚ್ಚಿಟ್ಕೊಳ್ತೀರಾ? ರೋಡಲ್ಲಿ ಯಾವ್ದಾದ್ರು ಮ್ಯಾನ್ ಹೋಲ್ ಇದ್ರೆ ಅದ್ರಲ್ಲಿ ಬಚ್ಚಿಟ್ಕೊಳ್ಳಿ. ನಿಮ್ಗೆ ಯಾವತ್ತೋ ಅತಿ ಆಯ್ತು ರೀ. ನೀವು ಹೀಗೆ ಮಾಡ್ತೀರಿ, ಯಾವ್ದಾದ್ರು ಪಿಶಾಚಿ ಹತ್ರ ನಿಮ್ಮನ್ನ ಹಿಡ್ಕೊಡ್ತೀನಿ ಅಷ್ಟೇ. ಬೇಡ ಕಣೆ ಬೇಡ ಕಣೆ, ಮೊದಲೇ ಹೆದರ್ಕೊಂಡಿದ್ದೀನಿ. ಹೆದರೋದೊಂದ್ಮೇಲೆ ಹಾವೇಸಿದ್ದಿ. ಬೇಡ ಕಣೆ, ಸುಮ್ಮನೆ ನಿಂತ್ಕೊಳ್ರಿ. ಯಾಕೋ ನಿಮ್ ಹುಚ್ಚಾಟ ಅತಿ ಆಯ್ತು. ಹುಚ್ಚಾಟ ಅಲ್ಲ ಕಣೆ, ನಿಜ ಕಣೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ರಾಜೀವ ಒಂದು ಜೀಕೋ ಕುದುರೆ ತಂದಿದ್ದೇನೆ, ಅದ್ರ ಮೇಲೆ ಯಾರೂ ಇರಲಿಲ್ಲ. ಅದಾಗದೆ ಜೀಕ್ ಅಂತ ತೂಕೋತಾ ಇತ್ತು. ನಾನು ಹತ್ರ ಹೋದ್ರೆ ತಟಕ್ಕಂತ ನಿಂತೋಯ್ತು. ಯಾಗಾರ ಆಗ್ಲಿ ಅಂತ ವಾಪಸ್ ಬಂದ್ರೆ ಹಿಂದೆ ಬಂದು ನನ್ನ ಭೂತಕ್ಕೆ ಬಂದ್ಬಿಡ್ತು. ನನ್ನ ಎದೆ ದಸಕ್ಕಂದು ಹೋಗ್ಬಿಡ್ತು. ಅದಕ್ಕೆ ಹೆದರ್ಕೊಂಡು ನೀನಿಂದ ಉತ್ಕೊಂಡ್ಬಿಟ್ಟೆ. ನೀವು ಹೇಳ್ತಾ ಇರೋದು ನಿಜನಾ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಅವತ್ತು ನೀನೇ ನೋಡ್ದಲ್ಲ, ನೋಟ್ಗಳೆಲ್ಲ ಸುಯ್ ಅಂತ ಹಾರೋದ್ವು. ಆಮೇಲೆ ನಾನು ಇಸ್ಪಿಟ್ ಆಡ್ತಾ ಇದ್ದೆ, ಎಲೆಗಳನ್ನ ಇಲ್ಲೇ ಇಟ್ಟಿದ್ದೆ. ಹಿಡ್ಕೊಳಕ್ಕೆ ಅಂತ ಹೋಗ್ತೀನಿ, ಅಲ್ಲಿ ಹೊಟ್ಟೋಯ್ತು. ಅಲ್ಲಿ ಹಿಡ್ಕೊಳಕ್ಕೆ ಹೋಗ್ತೀನಿ, ಅಲ್ಲಿ ಹೊಟ್ಟೋಯ್ತು. ಅಲ್ಲಿ ಹಿಡ್ಕೊಳಕ್ಕೆ ಹೋಗ್ತೀನಿ, ನನ್ನ ತಲೆ ಮೇಲೆ ಬಂದ್ಬಿಡ್ತು. ಇವತ್ತು ನೋಡಿದ್ರೆ ಆ ಕುದುರೆ ಜೀವ ಇಲ್ದರ ಕುದುರೆ ನನ್ನಿಂದ ಓಡ್ ಬರುತ್ತೆ. ಅಭಿನಿ, ನಿಜವಾಗ್ಲು ಈ ಮನೇಲಿ ಭೂತ ಇದೆ ಕಣೆ. ಅದಕ್ಕೆ ನನ್ನ ಮೇಲೆ ಸಿಟ್ಟಿದೆ. ಅದ್ರ ಕೈ ಸಿಗಾಕೊಂಡ್ರೆ ನನ್ನನ್ನು ಮುರಿದು ಬಾಯಿಗೆ ಹಾಕೊಂಡು ಕರ್ರಮ್ ಅಂತ ತಿಂದ್ಬಿಡುತ್ತೆ ಕಣೆ. ಏ ಸಾಕ್, ಬಾಯಿ ಮುಚ್ಚ್ರಿ. ಯಾವ ದೆವ್ವನೂ ಇಲ್ಲ, ಪಿಶಾಚಿನೂ ಇಲ್ಲ. ಎಲ್ಲ ಅಮ್ಮ ಮಗಳ ಕರಾಮತ್ತು. ಭಾನಾಮತಿ ಪ್ರಯೋಗ ಮಾಡಿ ನಮ್ಮನ್ನ ಹೆದರಿಸಿ ಮನೆಯಿಂದ ಹೊರಗೆ ಹಾಕೋ ಪ್ರಯತ್ನ ಅವ್ರದ್ದು. ಆಮೇಲೆ ಅಜ್ಜಿ ಒಡವೆ ಆಸ್ತಿನೆಲ್ಲ ನುಂಗಿ ನೀರು ಕುಡಿಯೋಕೆ ಪ್ಲಾನ್ ಮಾಡಿದ್ದಾರೆ ಅಷ್ಟೇ. ಹಾಗಂತ್ಯ? ಹೌದು ರೀ, ಗ್ಯಾರಂಟಿ ಇದು ಅವರಿಬ್ಬರು ಪಿತೂರಿನೇ. ಇದರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ರೀ, ಒಂದು ಐಡಿಯಾ. ಅಮ್ಮ ಮಗಳಿಬ್ರು ನಮಗೆ ಎದುರ್ಸಕ್ಕೆ ನೋಡ್ತಾರಾ? ಈಗ ನೋಡಿ ಅವ್ರಿಗೆ ನಾನು ಹೇಗೆ ಚಳ್ಳೆ ಹಣ್ಣು ತಿನ್ನಿಸ್ತೀನಿ ಅಂತ. ಅವ್ರ ಎದೆ ಗುಂಡಿಗೆನೆ ನಿಂತು ಹೋಗ್ಬೇಕು. ಹಾಗೆ ಮಾಡ್ತೀನಿ.